ಲಾವಣಿ ಇದೆ. ಒಂದು ಕಡೆ ಕಾಂಗ್ರೆಸ್, ಒಂದು ಕಡೆ ಬಿಜೆಪಿ. ಯಾರಿಗೆ ಓಟ್ ಹಾಕ್ಬೇಕು? ಓಟ್ ಹಾಕ್ಬೇಕಲ್ಲ. ಈಗ 10 ತಿಂಗಳ ಕೆಳಗೆ ಬಿಜೆಪಿ ಸರ್ಕಾರ ಇದೆ. ಏನಾದರೂ ಕೊಡ್ತಾರೆ? ಕಾಂಗ್ರೆಸ್ ಸರ್ಕಾರ ಬಂದಾಗ ನಿಮ್ಮ ಸಲಕ್ಕೆ 5 ಗ್ಯಾರಂಟಿ ಮಾಡಿದೆ. 1ನೇ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಮನೆಯ ಮಹಿಳಾ ಮುಖ್ಯಸ್ಥರಿಗೆ 2,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಮತ್ತು 2,000 ರೂಪಾಯಿ ನಿಮ್ಮೆಲ್ಲರಿಗೆ ಸಿಗ್ತಾ ಇದೆ ಇಲ್ಲ? ಯಾರಿಗೆ ಸಿಗ್ಲತ್ತ? 2,000 ರೂಪಾಯಿ ಸಿಗ್ಲತ್ತವ? ಫ್ರೀ ಬಸ್ಸಿನ ಫ್ರೀ ಓಡಾಡ್ಲತ್ತೀರ? ಕರೆಂಟ್ ಫ್ರೀ ಆಗ್ಯದ? ಅನ್ನ ಭಾಗ್ಯದಾಗ ಒಂದೊಂದು ವ್ಯಕ್ತಿಗೆ ನಿಮ್ಮ ಮನ್ಯಾಗ ಒಬ್ಬನಿಗೆ 170 ರೂಪಾಯಿ ಸಿಗ್ತಾ ಇದ್ದಾವೆ. ನಿಮ್ಮ ಖಾತೆಯಲ್ಲಿ ಜಮಾ ಆಗ್ತಾ ಇದೆ ಇಲ್ಲ? ಯುವ ನಿಧಿ ಕಾರ್ಯಕ್ರಮದಲ್ಲಿ ನಿರುದ್ಯೋಗ ಭತ್ಯೆ ಅಂತ ಹೇಳಿ ಪದವಿ ಮಾಡಿದ ಯುವಕರಿಗೆ 6 ತಿಂಗಳವರೆಗೆ ಪದವಿ ಆದ್ಮೇಲೆ ಉದ್ಯೋಗ ಸಿಕ್ಕಿಲ್ಲ ಅಂದ್ರೆ 3,000 ರೂಪಾಯಿ ಅವ್ರ ಖಾತೆಯಲ್ಲಿ ಜಮಾ ಮಾಡ್ಲತ್ತಿದ್ದೆವು. ಮತ್ತೆ ಡಿಪ್ಲೊಮಾ ಮಾಡಿದವರಿಗೆ 1,500 ರೂಪಾಯಿ ಜಮಾ ಮಾಡ್ಲತ್ತಿದ್ದೆವು. ಈ ಎಲ್ಲಾ ಕಾರ್ಯಕ್ರಮಗಳಿಗಾಗಿ 55,000 ಕೋಟಿ ಬಜೆಟ್ ನಲ್ಲಿ ಇಕ್ಕಿದ್ದೇವೆ. ಬಿಜೆಪಿ ಏನೋ ಮಾಡಿದ್ದ ಇಂಥದ್ದು? ಮಾಡಿದ್ದೇನ್ರಿ? ಏನು ಮಾಡಿಲ್ಲ. ಜಾಬಿ ಕರ್ರೆ ಅಮಿತ್ ಕರ್ರೆ. बीजेपी गरीबों का विरोधी पार्टी है, मालूम है? इसलिए अब फिर लोकसभा का चुनाव है. लोकसभा चुनाव में फिर हम अगर केंद्र में हमारा सरकार आने के बाद 5 नई गारंटी हमने घोषणा किया. क्या किया है? 5 नई गारंटी. बंद कर दो. गृहलक्ष्मी योजना जो हमने बनाया था, गृहलक्ष्मी महालक्ष्मी हो जाएगा. क्या हो गया? ಗೃಹಲಕ್ಷ್ಮಿ ಏನಾಗ್ತದೆ? ಮಹಾಲಕ್ಷ್ಮಿ. ಗೃಹಲಕ್ಷ್ಮಿ ಜೊತೆಲಿ ಮತ್ತೆ ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಲೋಕಸಭೆಯಲ್ಲಿ ನಾವು ಗೆದ್ದ ಮ್ಯಾಗ, ಕಾಂಗ್ರೆಸ್ ಸರ್ಕಾರ ಮಾಡಿದಾಗ ನಿಮಗೆ ಈಗೇನು 2,000 ಕೊಡ್ತೀವಲ್ಲ ತಿಂಗಳಿಗೆ, ವರ್ಷಿಗೆ ಎಷ್ಟಾಯ್ತವ? 24,000. ನಾವು ಮತ್ತೆ ತಿಂಗಳಿಗೆ 8,500, ವರ್ಷಿಗೆ 1,00,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿ. 1,00,000 ಬೇಕಿಲ್ಲಮ್ಮ? 1,00,000 ರೂಪಾಯಿ ಬೇಕಾ ಎಲ್ಲರಿಗೆ? ಬೇಕಂದ್ರೆ ಯಾರಿಗೆ ಓಟ್ ಹಾಕ್ಬೇಕು? ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕಲ್ಲ. ಮತ್ತು ನಾವೇನ್ ಮಾಡಿದ್ವಿ, ಯುವಕರಿಗೆ ತರಬೇತಿ ಕೊಟ್ಟು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ 1,00,000 ರೂಪಾಯಿ ಘೋಷಣೆ ಮಾಡಿದ್ದೇವೆ. ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದೇವೆ. ರೈತರು ಬೆಳೆದಂತ ಬೆಳೆಗಳಿಗೆ ಇವತ್ತು ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಲಿಕ್ಕೆ ಕಾಯ್ದೆ ಮಾಡ್ತೀವಿ ಅಂತ ಹೇಳಿದ್ದೇವೆ. ಹೀಗೆ ಇವತ್ತು ಜಾತಿ ಗಣತಿ ಮಾಡಿ ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ದೇವೆ. ಪಂಚ ನ್ಯಾಯ, ಉದ್ಯೋಗ ಖಾತ್ರಿ ಯಾರು ಮಾಡ್ತಾರೆ ಕನಿಷ್ಠ ಅವರಿಗೆ ದಿನ 400 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡ್ತೀವಿ. 5 ಗ್ಯಾರಂಟಿ. ರಾಜ್ಯದ 5, ಕೇಂದ್ರದ 5. ಆ 5 ಗ್ಯಾರಂಟಿ ಯಾವಾಗ ಬರ್ತಾವ? ಸಾಗರ್ ಕಂಡ್ರೆ MP ಆದ್ರ ಸರ್ಕಾರ ಬಂದಿದೆ. ನೀವೆಲ್ಲ 10 ವರ್ಷದಿಂದ ಬೀದರ್ ಜಿಲ್ಲೆ ಜನ ಭಗವಂತ ಖೂಬಾಗ್ ಓಟ್ ಕೊಟ್ಟಾರ. ಆಯ್ತಾ? ಏನ್ ಮಾಡ್ಯಾರ ಅವರು? ಏನೋ ಮಾಡ್ಯಾರ? ಬರೀ ಅಲ್ಲಿ ನೋಡಿರಿ ಅಂದಾರ. ಸಬ್ ಬೋಲೈತೆ, ನೀವೆಲ್ಲ ಬಂದಿರಿ, ನಂದೇನು ಇದ್ದಿಲ್ಲ. ಆದ್ರೂ ನೀವು ಬಂದ ಟೆಂಪಲ್ ಅದು ಇದು ಹೇಳಿದ ನಾ ಮಾಡ್ಕೊಟ್ಟಿನಿ. ಮಾಡಿನೇ ಮಾಡಿಲ್ಲ? ನೀವೆಲ್ಲ ಬಂದಿರಲ್ಲ ನಮ್ಮಲ್ಲಿ. ನಂದೇನು ಕ್ಷೇತ್ರ ಇದ್ದಿಲ್ಲದು ಏನವ? ನನ್ನ ಹತ್ರ ಬಂದಿರೆಲ್ಲರೂ ಬಂದ ನಿಮ್ ಕೆಲಸ ಮಾಡಿನೇ ಇಲ್ಲ. ಯಾರು ನಿಮ್ ಕೆಲಸ ಮಾಡ್ತಾರ, ಯಾರು ನಿಮ್ ಸೇವೆ ಮಾಡ್ತಾರ, ಸೇವೆ ಮಾಡೋರಿಗೆ ಓಟ್ ಹಾಕ್ಬೇಕು, ಏನು ಮಾಡೋದ್ರಲ್ಲಿ ಓಟ್ ಹಾಕ್ಬೇಕು. ಅವ ಏನು ಮಾಡಿದ ಅವ್ರಿಗೆ ಶಿವರಿ ಹಾಕಿ ಏನ್ ಮಾಡ್ತೀರಿ? ಓಟ್ ಕೇಳಕ್ ಬಂದ್ರೆ ನೀ ಏನ್ ಮುಖ ತಗೊಂಡು ಓಟ್ ಕೇಳಕ್ ಬಂದಿದ್ಯಪ್ಪ ಅಂತ ಕೇಳ್ಬೇಕಲ್ಲ. ನಿಮ್ಗೆ 1,000 ಕೊಡ್ತೀವಿ, ಮುಂದ್ 8,500 ರೂಪಾಯಿ ಕೊಡ್ತೀವಿ, ತಿಂಗಳಿಗೆ 10,500 ರೂಪಾಯಿ ಸಿಗ್ತಾವ.
ಮತ್ತ ಬಂದ್ರೆ ಕೇಳ್ತಾರ ಇಲ್ಲ ಆಯ್ತು ಊರೇ ಬಿಡ್ತಾರ ಆಯ್ತಾ ಇವೆಲ್ಲ ಕೆಲಸ ಮಾಡಿದೆವು ಮುಂದನೂ ಮಾಡ್ತೇವು ಅದಕ್ಕೆ ನಿಮ್ದೆಲ್ಲ ಉದ್ಧಾರ ಬರೀ ಕಾಂಗ್ರೆಸ್ ಪಾರ್ಟಿ ಮಾಡ್ಸಕ್ಕಾಗ್ತದೆ ಇವತ್ತು ರೇಣುಕರ್ ಮಂತ್ರಿ ಮಾಡಿದ್ದೆವು ನಾನು ಮಂತ್ರಿ ಮಾಡ್ಯಾರ ಇಬ್ಬರು ಮಂತ್ರಿ ಇದ್ದೆವು ಹಿಂದೆ ನಾ ಒಬ್ಬನೇ ಇದ್ದ 5 ವರ್ಷ ಕೆಳಗೆ ಅಲ್ಲ ಈಗ ಡಬಲ್ ಆಗಿದ್ದೆವು ಅದಕ್ಕೀಗ ನಾನು ಉಸ್ತುವಾರಿ ಇದ್ದೀನಿ ಹಿಂದೆ ನಾನು ಇದ್ದಿದ್ದ ಮಂತ್ರಿ ರೇಣುಕರ್ ಆಗಿದ್ದೆ ಅದಕ್ಕೆ ನಿಮ್ದೆಲ್ಲ ಸೇವೆ ಮಾಡಲಿದ್ದೆವು ಸಾಗರ್ ಕಂಡ್ರೆ ಅವು ಕಾನೂನು ಪದವೀಧರ ವಕೀಲ ಅವು ಯುವ ಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಯುವಕರಿಗೆ ಮಾಡಿದ್ರೆ ಹೊಸ ಆಲೋಚನೆ ಬರ್ತವೆ ಹೊಸ ದೂರದರ್ಶಿತ್ವ ಇರ್ತದೆ ಹೊಸ ಯೋಜನೆಗಳು ತರ್ತಾರೆ ಅವರು ಬಹಳ ಕ್ರಿಯಾಶೀಲಾಗಿ ಚುರುಕಾಗಿ ಓಡಾಡ್ತಾರ ಅದಕ್ಕೆ ನಮ್ಮ ಪಾರ್ಟಿ ಹೈಕಮಾಂಡ್ದವರೆಲ್ಲ ಸಾಗರ್ ಕಂಡ್ರೆ ಇಟ್ಕೊಟ್ಟಾರ ಈಗ ಬರುವ 7ನೇ ತಾರೀಕಿಗೆ ನೀವೆಲ್ಲ ನಿಮ್ಮ ಅಮೂಲ್ಯವಾದಂತ ಮತ ಬರೀ ನೀವರ ಓಟ್ ಹಾಕ್ತೀರಿ ನಿಮ್ ನೆಂಟರು ಹಾಕ್ಸ್ಬೇಕು ನಿಮ್ ಮನೆಯವ್ರದ್ದು ಹಾಕ್ಸ್ಬೇಕು ನಿಮ್ ಮಕ್ಕಳದ್ದು ಹಾಕ್ಸ್ಬೇಕು ನಿಮ್ ಮನೆ ಸುತ್ತಮುತ್ತ ಆಜು ಬಾಜು ಇದ್ದವ್ರದ್ದು ಹಾಕ್ಸ್ಬೇಕು ಊರೂರಿಗೆ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ಬೇಕು ನಿಮ್ಗೆಲ್ಲ ಇದು ಕಾಂಗ್ರೆಸ್ ಬರೋದ್ರಿಂದ ನಿಮಗೆ ಬಡವರಿಗೆ ಸಹಾಯ ಆಗ್ತದೆ ಅಂತ ಹೇಳಿ ಇದೆಲ್ಲ ಮಾಡಿದ್ರಿ ಅಂದ್ರೆ ಸಾಗರ್ ಕಂಡ್ರೆ ಗೆಲ್ತಾರೆ ನಿಮ್ಗೆ ಇನ್ನೂ ಹೆಚ್ಚಿನ ಸೌಲಭ್ಯ ಹೆಚ್ಚಿನ ಒಂದು ಅಧಿಕಾರ ಸಿಗ್ತದೆ ಕರೆಕ್ಟಾ ಇಷ್ಟು ಮಾಡ್ತೀರಿ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಇನ್ನ 4 ವರ್ಷ ನಾವೇ ಇದ್ದೀವಿ ನಮ್ದೇ ಸರ್ಕಾರ ಇದೆ ಏನ್ ಮಾಡಿದ್ರು ನಾವೇ ಮಾಡಬೇಕಾಗ್ತದೆ ನಿಮ್ ಮಂದಿರ ಇರ್ಬೋದು ರಸ್ತೆ ಚರಂಡಿ ಕುಡಿಯ ನೀರು ಬೀದಿ ದೀಪ ಉದ್ಯಾನವನ ನಿಮ್ ಮಾಸಾಸನ ನಿಮ್ ಮನೆ ಕೊಡುವಂಥದ್ದು ಏನ್ ಕೆಲಸ ಇದ್ರು ರಾತ್ರಿ 12 ಗಂಟೆಗೆ ನಮ್ ದರ್ವಾಜ ನಿಮ್ ತಲೆ ಖುಲ್ಲ ಇದೆ ನೀವು ಯಾವಾಗ ಬಂದು ನಿಮ್ ಸಮಸ್ಯೆ ಬಗೆಹರಿಸುತ್ತೆ ಅರ್ಥ ಇಷ್ಟು ಮಾಡ್ತೀರಿ ಅಂತೇಳಿ ವಿಶ್ವಾಸ ಮಾಡಿ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಸಾಗರ್ ಕಂಡ್ರೆ ಇರಲಿ ಅವರ ಕ್ರಮ ಸಂಖ್ಯೆ 3 ಇದೆ ಏನು 3ನೇ ನಂಬರ್ 3 ನಂಬರ್ ಮೇಗಿದೆ ಚಿಹ್ನೆ ಯಾವ್ದಿದೆ ಕೈ ಎತ್ತರಿ ಕೈ 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 ಯಾವ್ದಿದೆ हाथ है बराबर है बराबर क्या बोले अरे ठीक है ನಮ್ಮ ಬೆಂಗಳೂರೆಲ್ಲ ನಾಯಕರುಗಳು ಬಂದಾರೆ ದೊಡ್ಡ ನಾಯಕರು ಅಧ್ಯಕ್ಷರುಗಳಿದ್ದಾರೆ ಅರ್ಥ ಆಯ್ತಾ ನನಗೆ ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗೋದಿದೆ ರೇಣುಕಾ ಮಾತಾಡಿ ಮುಂದುವರಿಸ್ತಾರೆ आगे जाएंगे तो तुमको पकड़ के बनाते हैं ಒಳ್ಳೆ MLA ಸಿಕ್ಕರೆ ಅದಕ್ಕೆ ಮಾಡಿದವರು ಏನ್ಕರಿ MLA ಮಾಡಿ ಅವ್ರು ಬಂದಿದ್ದು ಯಾರಿಗೋ ಮಿನಿಸ್ಟರ್ ಮಾಡ ನನಗೆ ಮಿನಿಸ್ಟರ್ ಮಾಡಿ ಅಂತ ಬಂದಿರು ಅವ್ರದ್ದೆಲ್ಲ ಖುಲಾಸು ಅವ್ರಿಗೆ ಮಂತ್ರಿ ಅವರು ಅದಕ್ಕೆ 7ನೇ ತಾರೀಕಿಗೆ ಮುಂಜಾನೆ 7 ಗಂಟೆಗೆ ಚಾಲು ಆಯ್ತದ ಮತದಾನ ಫ್ರೆಶ್ ಆಗಿ 7 ಗಂಟೆಗೆ ಲೈನಲ್ಲಿ ನಿಂತು ಬೇರೆಯವರಿಗೆಲ್ಲ ಕರ್ಕೊಂಡು ಬಂದು 11 ಗಂಟೆ ಒಳಗೆ ಎಲ್ಲ ಹಿರಿಯರನ್ನೆಲ್ಲ ವೋಟಿಂಗ್ ಮಾಡಿಸ್ಬೇಕು ನೀವು ಮತದಾನ ಹಾಕ್ಬೇಕು ಬಿಸಿಲು ಬಹಳ ಇದೆ ಅದಕ್ಕೆ ಈಗ ಹನುಮಂತನ ಕ್ಷೇತ್ರದ ಹನುಮಂತನ 24 ಗಂಟೆ ನಮ್ಮ ಸೇವೆದಾಗಾರ ಅವರು ನಾವೆಲ್ಲ ಹೋದೇವಲ್ಲ ಹನುಮಂತ ವಿನೋದಪ್ಪ ಬಿಡೋದೇ ಇಲ್ಲ ಎಲ್ಲಾ ಕಡೆ ಈಗ ಅದಕ್ಕೆ ಅವ್ರಿಗೆ ಏನ್ ಬೇಕು ಡೆವಲಪ್ಮೆಂಟ್ ಅವ್ರಿಗೆ ಎಷ್ಟು ದುಡ್ಡು ಬೇಕು ಅಷ್ಟು ದುಡ್ಡು ಕೊಡ್ತೇವೆ ಹೆಚ್ಚು ಮಾಡೋದು ಕಾಂಗ್ರೆಸ್ ವೋಟ್ ಹಾಕ್ರಿ ಇವತ್ತು ಕಾಂಗ್ರೆಸ್ಗೆ ಮತ ನಿಮ್ಮೆಲ್ಲರ ಹಿತ ಅರ್ಥ ಆಯ್ತಾ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೆ ಕಾಂಗ್ರೆಸ್ ಪಕ್ಷಕ್ಕೆ